ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೋಡಿ, ಏನಿದು ತಲೆ ಮೇಲೆ ಅಂದ್ಕೊತಿದ್ದೀರಾ? ಬಿಸಿಲು ಇವಾಗ ಟೈಮು 2:30 ಆಗಿದೆ. ಹೆವಿ ಬಿಸಿಲು. ಸೊ ನಮ್ಮ ಜೋಳಕ್ಕೆ ನೀರು ಹಾಯಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಜೋಳಕ್ಕೆ ನೀರು ಹಾಯಿಸ್ಬಿಟ್ಟು ಬಂದಿದೆ. ಏನಂತ ಗೊತ್ತಿಲ್ಲ, ಒಂದೊಂದು ವಾರಕ್ಕೆ ಒಂದೊಂದು ಥರ ಕರೆಂಟ್ ಇರುತ್ತೆ. ಹೋದ ವಾರ ಎಲ್ಲ ಬೆಳಗ್ಗೆ 4 ಗಂಟೆ ರಾತ್ರಿ ಕೊಟ್ಟು 11 ಗಂಟೆಗೆ ತೆಗಿತಾಯಿದ್ರು. ಆದರೆ ಇವಾಗ ಬೆಳಗ್ಗೆ 11 ಗಂಟೆಗೆ ಕೊಟ್ಟು ಸಂಜೆ 6 ಗಂಟೆಗೆ ತೆಗಿತಾಯಿದ್ರು. ಸೊ ಅದಕ್ಕೆ ಜೋಳಕ್ಕೆ ನೀರು ಹಾರಿಸ್ತಾಯಿದ್ವಿ. ನೋಡಿದ್ರಿ ಏನಂತ ಗೊತ್ತಿಲ್ಲ, ಇವತ್ತೆಲ್ಲ ಕರೆಂಟೇ ಇಲ್ಲ. ಆಲ್ರೆಡಿ ಒಂದೇ ಒಂದು ಗದ್ದೆಗೆ ನೀರು ಹಾರಿಸಿದ್ದೆ, ಇನ್ನೂ 3 ಗದ್ದೆ ಇದ್ದಾವೆ. ಇನ್ನೊಂದರಲ್ಲಿ ಅರ್ಧ ಆಗಿದೆ. ಸೊ ಆವಾಗಲೇ ಒಂದು ಸಲ 1:30 ಬಂದೆ. ಆವಾಗ ಕರೆಂಟ್ ಹೋಗಿತ್ತು, ಮೋಟ್ರ್ ಆನ್ ಆಗಿದ್ದಿಲ್ಲ. ರಿಟರ್ನ್ ಹೋದೆ, ಮತ್ತೆ ಇವಾಗ ಹೋಗ್ತಾಯಿದ್ದೀನಿ. ಕರೆಂಟ್ ಬಂದಿದೆಯಾ ಇಲ್ವಾ ಅಂತ ನೋಡಲೇಬೇಕಲ್ವ ಫ್ರೆಂಡ್ಸ್. ಒಂದು ಕೆಲಸ ಅಂತ ಬಂದಮೇಲೆ ಅವೆಲ್ಲ ಇದ್ದೇ ಇರ್ತವೆ. ಬಿಸಿಲಿದೆ ಅಂಥೇಳಿ ಮನೇಲಿ ಕೂತ್ರೆ ಆಟೋಮೆಟಿಕ್ಕಾಗಿ ಏನು ಕೆಲಸನೂ ಆಗೋಲ್ಲ. ಸೊ ಹಂಗಾಗಿ ಕರೆಂಟ್ ಬಂದಿದೆಯಾ ಅಂಥೇಳಿ ಬಂದಿದ್ದೀನಿ. ಮೋಸ್ಟ್ಲಿ ಕರೆಂಟ್ ಬಂದಿಲ್ಲ ಅನಿಸುತ್ತೆ. ಇಲ್ಲೆಲ್ಲೋ ಟ್ರಾನ್ಸ್ಫಾರಮ್ ಇರುತ್ತಲ್ಲ, ಅಲ್ಲಿ ಹೆವಿ ಇಲ್ಲೆಲ್ಲ ಬೋರ್ಗಳಿರ್ತಾವಲ್ಲ. ಸೊ ಹಂಗಾಗಿ ಎಲ್ಲಾದರೂ ಫೀಸ್ ಹೋಗಿದ್ರೆ ಅಥವಾ ಸಿಂಗಲ್ ಕರೆಂಟ್ ಹೋಗಿದ್ರೆ ಅಲ್ಲಿ ಚೇಂಜ್ ಮಾಡಬೇಕಂತೆ. ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಸರಿಯಾಗಿ. ಏನು ಮಾಡೋದು ನೋಡೋಣ, ನೀರು ಬಂದಿದೆಯೋ ಇಲ್ವೋ ಅಂತ. ನೋಡಿ ಫ್ರೆಂಡ್ಸ್, ಈ ಕಡೆ ಇದೆಯಲ್ಲ, ಈ ಸೈಡು ಇವಾಗಾದರೆ ಇಷ್ಟೊಂದು ಫ್ರೀಯಾಗಿ ಐತೆ. ಯಾಕಂದರೆ ಬಿಸಿಲು ಟೈಮು ನೀರಿಲ್ಲ ಅನ್ನೋದಕ್ಕೋಸ್ಕರ. ಅದೇ ಮಳೆಗಾಲ ಬಂದರೆ ಇದೆಲ್ಲ ಫುಲ್ಲು, ಈ ಸರೌಂಡಿಂಗ್ ಫುಲ್ಲು ಹಚ್ಚ ಹಸಿರಾಗಿ ಕಾಣ್ತಾ ಇರುತ್ತೆ. ಬಟ್ ಕೆಲವರು ಬೋರ್ ಇರೋರು ಅಥವಾ ಮನೇಲಿ ಸಮಯ ಇರೋರು ಈ ಟೈಮ್ಗೆ ಕೂಡ ಮೆಕ್ಕೆಜೋಳ ಹಾಕ್ಕೊಂಡು ಇದು ಮಾಡ್ಕೋತಾರೆ. ಕೆಲವೊಬ್ಬರು ಯಾವಾಗಲೂ ಕೆಲಸ ಮಾಡ್ತಾರಲ್ಲ, ಸೊ ಬಿಸಿಲು ಹೆವಿ ಇದೆ ಅನ್ನೋದಕ್ಕೋಸ್ಕರ ರೆಸ್ಟ್ ಮಾಡ್ಕೊತಾರೆ. ಸೊ ನಾವು ಮತ್ತು ನೋಡಿ, ಇದು ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಪ್ಪ ಅವ್ರದ್ದು, ಅವರು ಕೂಡ ಹಾಕಿದ್ದಾರೆ. ಇವಾಗ ಸಣ್ಣ ಸಣ್ಣದಾಗಿ ಬಂದಿದೆ. ಇದು ಬಂದು ನಮ್ಮದು. ಈ ಬಾರ್ಡ್ರಿಂದ ಹಿಡ್ದು ಅಲ್ಲಿ ಒಂದು ಮರ ಕಾಣಿಸ್ತಿದೆಯಲ್ಲ ದೊಡ್ಡದು, ಅಲ್ಲಿವರೆಗೂ ನಮ್ಮದೇ. ಸೊ ಈ ಗದ್ದೆಗೆ ನೀರು ಹರಿಸೋಣ ಅಂತ ಬಂದಿದ್ದು. ಆದರೆ ಏನು ಮಾಡೋದು ಫ್ರೆಂಡ್ಸ್, ಮೇಲೆಗಡೆ ಒಂದೇ ಒಂದಕ್ಕೆ ಮಾತ್ರ ನೀರು ಹೋಗಿದೆ, ಇನ್ನೊಂದಕ್ಕೆ ನೀರು ಹೋಗಿದೆಯಾ ಹಂಗೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲಿ ಕುಡ್ಲಿದೆ ಅಂತ ಅನ್ಕೋಬೇಡಿ. ಇದು ಹಸುಗೆ ಹುಲ್ ಕುಯ್ಯೋಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ. ಅದು ಎಲ್ಲಿ ಇಟ್ಕೊಳ್ಳೋದು ಅಂತ ಗೊತ್ತಿಲ್ಲ, ಅದಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿದೆಯಲ್ಲ, ಅದು ಫಸ್ಟು ಮೇಲೆ ಗದ್ದೆಗೆ ಮಾತ್ರ ನೀರು ಹರಿಸಿದ್ದೀನಿ. ಜೋಳ ಇವಾಗ ಹಾಕಿ 1 ಮಂತ್ ಆಗ್ತಿದೆ. ಇಷ್ಟಿಷ್ಟು ಬಂದಿದ್ದಾವೆ. ಇವಾಗ ಇವಕ್ಕೆ ಅಂದರೆ ಸ್ವಲ್ಪ ಬಿಸಿಲು ಕಾಲ ಅಲ್ವಾ, ಹಂಗಾಗಿ ಕೆಲವೊಂದು ಕಡೆ ಹುಟ್ಟಿಲ್ಲ. ಇದರಲ್ಲಿ ಮಾತ್ರ ಸ್ವಲ್ಪ ತಿಳ ಇದೆ. ಅಲ್ಲಿರೋ ಗದ್ದೆಲೆಲ್ಲ ಚೆನ್ನಾಗಿ ಬಂದಿದೆ. ನೋಡಿ, ಇಲ್ಲಿ ಗಂಟ ನೀರು ಹಾರಿಸಿರೋದು ಮೇಲೆ ಗದ್ದೆಗೆ ಮತ್ತು ಇಲ್ಲಿಗೆ. ಆವಾಗ ಹೋಗಿದ್ದು ಕರೆಂಟು ಮತ್ತೆ ಬಂದೇ ಇಲ್ಲ. ಏನು ಮಾಡೋದಂತ ಗೊತ್ತಿಲ್ಲ. ಸದ್ಯಕ್ಕೆ ಇವತ್ತು ನೀರು ಕಟ್ಟುವ ಪ್ರೋಗ್ರಾಮ್ ಇಷ್ಟೇ ಅಂತ ಅನಿಸುತ್ತೆ. ನಾಳೆಗೆ ನೋಡೋಣ. ಅಕಸ್ಮಾತ್ ಅಲ್ಲಿ ಏನಾದರೂ ಹೋಗಿತ್ತಂದರೆ ಕರೆಂಟ್ ಹೋದಾಗ ಹೋಗಿ ಅದನ್ನು ಹಾಕಬೇಕು. ಸೊ ಹಂಗಾಗಿ ಸಂಜೆ ನನ್ನ ಹಸ್ಬೆಂಡ್ ಬಂದಾಗ ಅದನ್ನು ಹೋಗಿ ನೋಡ್ತಾರೆ. ಈಗ ಸದ್ಯಕ್ಕೆ ಅವರಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ಹಂಗಾಗಿ ಈ ಕೆಲಸಗಳೆಲ್ಲ ಹೆಣ್ಮಕ್ಳು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹಾಗೆ ಬಿಟ್ಟಿರೋದು. ಇವಾಗ ಇದಕ್ಕೆ ನೀರು ಹಾಯಿಸಿ ಮೆಡಿಷನ್ ಮಾಡಿ ಮತ್ತೆ ಗೊಬ್ಬರ ಹಾಕಬೇಕು. ಗೊಬ್ಬರ ಹಾಕ್ಬಿಟ್ಟು ಇನ್ನೊಂದು ಸಲ ಹಸು ಕಟ್ಟಿ ಏನೋ ಉಳ್ತಾರೆ. ಆ ಥರ ಉತ್ತ ಮೇಲೆ ಇದು ನೀರು ಹಾಕಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಆ ಲಾಸ್ಟ್ ಎಂಟ್ರೆನ್ಸ್ ಇದೆಯಲ್ಲ, ಆ ಎಂಟ್ರೆನ್ಸಲ್ಲಿ ಹಾಕಿದರೆ ಸಾಕು, ಆಟೋಮೆಟಿಕ್ಕಾಗಿ ನೀರು ಬರುತ್ತೆ. ನೋಡಿ, ಇದರಲ್ಲೆಲ್ಲ ಚೆನ್ನಾಗಿ ಬಂದಿದ್ದಾವೆ. ಬಟ್ ಬಿಸಿಲುಗಾಲ ಅಲ್ವಾ, ಹಂಗಾಗಿ ಸ್ವಲ್ಪ ಜೋಳ ನಾವು ಹಾಕುವಾಗಲೇ ಸ್ವಲ್ಪ ಜಾಸ್ತಿ ಹಾಕಬೇಕಿತ್ತು. ಸ್ವಲ್ಪ ತೆಳ್ಳಗೆ ಹಾಕಿರೋ ಕಾರಣದಿಂದ ಅದು ಕೆಲವೊಂದು ಹುಟ್ಟಿದ್ದಾವೆ, ಕೆಲವೊಂದು ಹುಟ್ಟಿಲ್ಲ. ಬಿಸಿಲು ಟೈಮಲ್ಲಿ ಇಷ್ಟೇ ಅಂತೆ ಅದು ಬರೋದು. ಇದು ನನಗೂ ಅದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಇದು ಮೊದಲನೇ ಸಲ ನಾನು ಈ ಕೆಲಸದ ಬಗ್ಗೆ ಎಲ್ಲ ಗೊತ್ತಿಲ್ಲ ಮಾಡ್ತಾ ಇರೋದು. ಸೊ ಗೊತ್ತಿಲ್ಲದೆ ಇರೋದನ್ನು ಕಲಿಯೋದು ಕಷ್ಟ ಅಲ್ಲ, ಕಲಿಲೇಬೇಕಂತ ಮನುಷ್ಯ ಆಸೆ ಪಟ್ಟರೆ ಹೆಂಗಾದರೂ ಕಲಿಬೋದು. ಸೊ ಹಂಗಾಗಿ ಗೊತ್ತಿಲ್ಲ ಅಂತ ಕೂರಬಾರ್ದು, ತಿಳ್ಕೊಂಡು ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವರ್ಷ ಊರಲ್ಲಿ ಜಮೀನನ್ನ ಮಾಡ್ತಾಯಿದ್ದೀನಿ. ಅದು ನನಗೆ ಎಷ್ಟು ಮಾತ್ರ ಬರುತ್ತೋ ಅಷ್ಟು ಮಟ್ಟಿಗೆ ಮಾಡ್ತಾಯಿದ್ದೀನಿ. ಮತ್ತು ಅಂದರೆ ನಾನಂತೂ ಈ ಬಿಸಿಲಲ್ಲಿ ಓಡಾಡಿ ಫುಲ್ಲಾಗೆ ಕಪ್ಪಗಾಗ್ಬಿಟ್ಟಿದ್ದೀನಿ. ನೋಡಿ ಹಿಂಗೆ. ಇದು ಮೊದಲನೇ ಸಲ ಪ್ರತಿಯೊಬ್ಬರು ಮಿಸ್ಟೇಕ್ ಮಾಡೋದು ಸಹಜ. ನಾನು ನಮ್ಮ ಯಜಮಾನ್ರು ಯಾವತ್ತೂ ಈ ಕೆಲಸಗಳೆಲ್ಲ ಮಾಡಿಲ್ಲ. ಸೊ ಹಂಗಾಗಿ
ಸ್ವಲ್ಪ ಯಾರು ಹೆಂಗೆ ಹೇಳ್ತಾರೆ ಹಂಗೆ ಇದನ್ನು ಇದು ಮಾಡ್ದು. ಆದರೆ ಕೆಲವ್ರು ಹೇಳ್ತಾರೆ ಅಂದರೆ ನಾವು ಕರೆಕ್ಟಾಗಿ ಹಾಕಿದ್ದೀವಿ, ಕೆಲವೊಂದು ಸೀಡ್ಸು ಕರೆಕ್ಟಾಗಿ ಬಿಸಿಲಾಗಿದ್ದ ಕಾರಣ, ನೀರು ಕಮ್ಮಿ ಇರೋ ಕಾರಣ ಹುಟ್ಟಿಲ್ಲ. ಪರವಾಗಿಲ್ಲ, ನಮಗೆ ಎಷ್ಟು ಬರುತ್ತೋ ಅಷ್ಟೇ ನಮ್ಮ ಇದಕ್ಕಿರಲಿ ಅಂತೇಳಿ. ಅಂದರೆ ಗಿಡ ತುಂಬ ಬಿಸಿಲಿಗೆ ಒಣಗೋಗ್ತೈತೆ, ನೀರು ಹಾಯಿಸ್ತಾ ಇದ್ದೀವಿ. ನೋಡಿದ್ರೆ ಕರೆಂಟ್ ಈ ಥರ ಆಟ ಆಡಿಸ್ತೈತೆ. ಸೊ ಹಂಗಾಗಿ ಇವತ್ತು ಕರೆಂಟು ಬರೋದು ಇಲ್ಲ, ನೀರು ಹಾರ್ಸೋಕ್ಕೂ ಕಷ್ಟ ಆಗುತ್ತೆ. ಸೊ ಇವಾಗ ನಾನು ಮನೆ ಕಡೆ ಹೊರಡ್ತಾ ಇದ್ದೀನಿ, ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಆಗ್ತಿಲ್ಲ. ಸೊ ಹಂಗಾಗಿ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಬಿಸಿಲಂತೂ ಸರಿಯಾಗಿ ತಗೊಂಡು ಹೊಡಿತೈತೆ. ಅದು ಹೊಡಿತೈತೆ ಅಂತ ಹೆದರ್ಕೋಬಾರ್ದು ಅಲ್ವಾ. ಅದು ಹೊಡೆದ್ರೆ ಏನಾಗ್ಬೋದು, ನನ್ನ ಸ್ಕಿನ್ ಟ್ಯಾನ್ ಆಗ್ಬೋದು, ಅದು ಬಿಟ್ಟರೆ ನನ್ನ ಕಪ್ಪಗಾಗ್ಬೋದು, ಪರವಾಗಿಲ್ಲ. ಅದೆಲ್ಲ ಇದಂತ ಬಂದಾಗ ಬ್ಯೂಟಿ ತೊಗೊಂಡು ಏನು ಮಾಡೋಕ್ಕಾಗುತ್ತೆ, ಬ್ಯೂಟಿ ಮೇಂಟೈನ್ ಮಾಡ್ತಾ ಕೂರೋಕ್ಕಾಗಲ್ಲ. ನಾವೇನು ಜವಾಬ್ದಾರಿನ ತಗೊಂಡಿರ್ತೀವೋ ಅದೇ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಂಗಾಗಿ ನನ್ನ ಜವಾಬ್ದಾರಿನ ನಾನು ಬಿಸಿಲಾಗಲಿ ಮಳೆ ಆಗಲಿ ಚಳಿ ಆಗಲಿ ಆ ಕೆಲಸನ ಪೂರೈಸ್ತೀನಿ, ಆ ಕೆಲಸನ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಅಲ್ಲಿ ಮೋಟ್ರು ಅದೇ ನೀರು ಬರ್ತಾಯಿಲ್ಲ. ಇವಾಗ ಮನೆ ಕಡೆ ಹೊರಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ ಅಲ್ಲಿ ಗದ್ದೆಗೆ ನೀರು ಹರ್ಸೋಕ್ಕೆ ಹೋಗಿದ್ನಲ್ವ, ಅಲ್ಲಿ ಕರೆಂಟ್ ಇಲ್ಲ. ನೋಡ್ಕೊಂಡು ರಿಟರ್ನ್ ಬಂದು ಇವೆರಡು ಇಲ್ಲಿ ಮೇಯ್ತಾ ಇದ್ದಾರೆ. ಇವರಿಬ್ಬರಿಗೆ ಕೂಡ ಆವಾಗಲೇ ಸ್ವಲ್ಪ ಜೋಳ ಕಟ್ ಮಾಡಿ ಹಾಕ್ಬಿಟ್ಟು ಹೋಗಿದ್ದೆ. ಸೊ ಮೇಯ್ಕೊಂಡು ಖಾಲಿ ನಿಂತ್ಕೊಂಡಿದ್ರು. ಸೊ ಹಂಗಾಗಿ ಇವರಿಬ್ಬರಿಗೆ ಜೋಳ ಕುಯ್ದಾಕ್ಬಿಟ್ಟು ಹೋಗ್ತಾಯಿದ್ದೀನಿ. ಇವ್ರು ಜೋಳ ಮೇಯ್ಕೊಂಡು ನೋಡಿ, ಅವ್ರಿಗೆ ಹೊಟ್ಟೆ ತುಂಬಬೇಕು, ಬಿಸಿಲಾಗಲಿ ಹಸ್ಲಾಗಿ ಮೇಯ್ತಾ ಇರ್ತಾರೆ. ಹಾಗೆ ನಾವು ಜೀವನ ಮಾಡಬೇಕಂದ್ರೆ ಬಿಸಿಲು ಅಂತೆಲ್ಲ ಎದುರಬಾರ್ದು. ಸೊ ಹಂಗಾಗಿ ಅವರಿಗೆ ಹುಲ್ಲು ಹಾಕಿ ನಾನು ಮನೆ ಕಡೆ ಹೋಗ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಹೆವಿ ಬಿಸಿಲಾಗ್ತೈತೆ, ಬನ್ನಿ ಹೋಗೋಣ ಮನೆ ಕಡೆಗೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.